ಮಾವ, ನಾನ್ ಮಾತಾಡಿದ್ರಲ್ಲಿ ಏನಾದ್ರೂ ತಪ್ಪಿತ್ತಾ? ನಾನೇನಾದ್ರೂ ಮಿತಿ ಮೀರಿ ಮಾತಾಡದ್ನಾ? ನೀನು ಮಿತಿ ಮೀರಿ ಮಾತಾಡದೆ ಇಲ್ಲ ಅನ್ನೋದು ಸಮಸ್ಯೆ ಅಲ್ಲ ಮಜಾನು. ನೀನು ನಿಮ್ಮ ಅಕ್ಕನಿಗೋಸ್ಕರ ಹೋರಾಡ್ತಿದ್ಯಾ, ನಿಮ್ಮ ಅಕ್ಕನ ಜೀವನದ ಬಗ್ಗೆ ಚಡಪಡಿಸ್ತಾ ಇದೀಯಾ. ಒಬ್ಳು ತಂಗಿ ಸ್ಥಾನದಲ್ಲಿದ್ದು ಯಾವ ಹುಡುಗಿ ತಾನೆ ಏನ್ ಮಾಡಕ್ ಸಾಧ್ಯ ಇತ್ತೋ ಅದನ್ನೇ ಮಾಡ್ತಾ ಇದೀಯಾ. ನಮ್ಮಕ್ಕ ಈ ಮನೆಗೆ ಸೊಸೆಯಾಗಿ ಬಂದಾಗ ಅವಳಿಗೆ ಒಳ್ಳೆ ಜೀವನ ಸಿಕ್ತು ಅಂತ ನಾನು ಸಂತೋಷ ಪಟ್ಟೆ. ಅವಳು ತುಂಬಾ ಸಂತೋಷವಾಗಿರ್ತಾಳೆ ಅಂತ ಆಸೆ ಪಟ್ಟೆ. ಆದ್ರೆ ಅವಳು ಇಲ್ಲಿಗೆ ಬಂದ್ಮೇಲೆ ಪ್ರತಿ ಹೆಜ್ಜೆಗೂ ಅವಳು ಸಮಸ್ಯೆನ ಎದುರಿಸ್ತಾನೆ ಇದ್ದಾಳೆ. ಕೊನೆಗೆ ಅವಳ ಜೀವನನೇ ಒಂದ್ ಅರ್ಥ ಇಲ್ದಿರೋ ಪ್ರಶ್ನೆ ಆಗಿ ಉಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಈ ವಿಷಯದಲ್ಲಿ ನಾನು ಸಹ ಏನು ಮಾಡಕ್ ಆಗ್ತಾ ಇಲ್ಲ ಮಜಾನು. ಅಮ್ಮ ಭಾಗ್ಯ, ಹೇಳಿ ಮಾವ, ಏನಾದ್ರೂ ಬೇಕಿತ್ತಾ? ಈ ಮನೆ ಜೊತೆ ಋಣ ತೀರು ಹೋಗುತ್ತೆ ಅಂತ ಗೊತ್ತಿದ್ರು ಕೂಡ ಇನ್ನೂ ನಮಗೇನು ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ. ನಿಮ್ಮ ಸಂಬಂಧ ಮುರಿದೋಗುತ್ತೆ ಅಂತ ಗೊತ್ತಿದ್ರು ಕೂಡ ಇನ್ನೂ ನಮಗೇನು ಒಳ್ಳೇದ್ ಮಾಡ್ಬೋದು ಅಂತ ಬಯಸ್ತಿದ್ಯಾ. ನಿನ್ನಂತ ಸೊಸೆನ ಕಳಿಸ್ಕೊಡ್ಬೇಕು ಅಂದ್ರೆ ಯಾರಿಗೂ ಮನಸ್ಸು ಬರಲ್ಲ ಭಾಗ್ಯ. ಅಮ್ಮ ಭಾಗ್ಯ, ಈ ವಿಷಯದಲ್ಲಿ ನಾವ್ ಏನ್ ಮಾತಾಡಿದ್ರು ಅರವಿಂದಾಗೆ ತಪ್ಪಾಗೆ ಕಾಣುತ್ತೆ. ಇನ್ ಮುಂದೆ ಏನೇ ಮಾಡ್ಬೇಕಂದ್ರು ಅದು ನಿನ್ನಿಂದ ಮಾತ್ರ ಸಾಧ್ಯ ಅನ್ಕೊಂಡಿದೀವಿ. ಈ ಸಮಸ್ಯೆಗೆ ಏನಾದ್ರೂ ಒಂದ್ ಪರಿಹಾರನ ನೀನೇ ತಗೊಂಡ್ ಬರ್ಬೇಕು. ಹೌದು ಭಾಗ್ಯ, ನೀನಿಲ್ದೆ ಹೋದ್ರೆ ಮಿತ್ರನಿಗೆ ಮತ್ತೆ ಗಂಡಾಂತರಗಳು ಕಾಡುತ್ತೆ. ಆಗ ಅವನ ಪ್ರಾಣ ಅಪಾಯಕ್ಕೆ ಸಿಕ್ಕಾಕೊಳ್ಳುತ್ತೆ. ಅದು ನನ್ ಕೂಡ ಗೊತ್ತು ಮಾವ. ಆದ್ರೆ ಈಗ ನಾನು ಏನು ಮಾಡೋಕ್ಕಾಗ್ದೆ ಒಬ್ಬ ಅಸಹಾಯಕಿಯಾಗಿ ನಿಂತಿದ್ದೀನಿ. ಪರಿಸ್ಥಿತಿ ಈಗ ನನ್ನ ಕೈಯಿಂದ ಜಾರ್ ಹೋಗಿದೆ. ಇನ್ನು ಏನ್ ನಡಿಬೇಕಂದ್ರು, ಯಾರ ಭವಿಷ್ಯದಲ್ಲಿ ಏನಾಗೋದಾದ್ರೂ ಅದೀಗ ಅತ್ತೆ ನಿರ್ಧಾರದ ಮೇಲೆ ನಿಂತಿದೆ. ಏನತ್ಗೆ ಇದೆಲ್ಲ? ನೀವು ಕೂಡ ಏನಾಗಲ್ಲ ಅಂದ್ರೆ ಈ ಸಮಸ್ಯೆಗೆ ಪರಿಹಾರನೇ ಸಿಗೋದಿಲ್ಲ. ಏನಾದ್ರೂ ನೀವೇ ಯೋಚನೆ ಮಾಡ್ಬೇಕತ್ಗೆ. ನೀವು ಅಣ್ಣ ಸೆಪರೇಟ್ ಆಗ್ತಿದ್ದೀರಾ ಅಂದ್ರೆ ನಮಗ್ ತಡ್ಕೊಳಕ್ ಆಗ್ತಿಲ್ಲ. ಇನ್ಮೇಲೆ ನಿಮ್ಗೂ ಈ ಮನೆಗೂ ಏನೂ ಸಂಬಂಧ ಇರಲ್ಲ ಅಂತ ಊಹಿಸ್ಕೊಳಕ್ಕೂ ಆಗ್ತಾ ಇಲ್ಲ. ನೀವೇ ಯಾವಾಗ್ಲೂ ಅಣ್ಣಂಗ್ ಹೆಂಡತಿ ಆಗಿರ್ಬೇಕು, ಈ ಮನೆಗ್ ಸೊಸೆ ಆಗಿರ್ಬೇಕು. ನಾನೇ ಮಿತ್ರ ಅವ್ರಿಗೆ ಯಾವಾಗ್ಲೂ ಹೆಂಡತಿ ಆಗಿರ್ಬೇಕು ಅಂತ ನಾವ್ ಅಂದ್ಕೊಂಡ್ಬಿಟ್ರೆ ಸಾಕಾಗತ್ತ ಸಂಜನಾ? ಆ ಭಗವಂತ ಕೂಡ ಅಂದ್ಕೋಬೇಕು. ಅವ್ನ್ ಬರ್ದಿರೋ ಭಾಗ್ಯದಲ್ಲಿ ಅದು ಬರ್ದಿರ್ಬೇಕು. ಅದಿಲ್ದಿದ್ರೆ ಅರ್ಥದಲ್ಲೇ ಎದುರಾಗೋ ವಿದಾಯಕ್ಕೆ ತಲೆ ಬಗ್ಸೋದು ಅನಿವಾರ್ಯ. ಆ ದೇವ್ರ ನಿರ್ಧಾರಕ್ಕೆ ಗೌರವ ಕೊಟ್ಟು ನಾವಿಬ್ರು ದೂರ ಆಗ್ಲೇಬೇಕಾಗಿದೆ. ಅದನ್ ಬಿಟ್ರೆ ನಮಗ್ ಬೇರೆ ದಾರಿನೇ ಇಲ್ಲ. ಮನೀಷಾ, ಏನು ಮುಖ ಹೀಗೆ ಹೊಳಿತಿದೆ? 100 ದೀಪಾವಳಿ ಹಬ್ಬ ಒಂದೇ ದಿನ ಬಂದಿರೋ ಹಾಗಿದೆ ಆಂಟಿ. ಮತ್ತೆ ಮುಖ ಹೊಳಿ ಅಲ್ವಾ? ಹೌದು ಹೌದು. ಈಗ ಪ್ರಪಂಚದಲ್ಲಿರೋರು ಎಲ್ರಿಗಿಂತ ನೀನೇ ತುಂಬಾ ಖುಷಿಯಾಗಿದ್ಯಾ ಅನ್ನೋದು ನನಗರ್ಥ ಆಗ್ತಿದೆ. ಎಷ್ಟೋ ದಿನದಿಂದ ನಾನ್ ವೇಟ್ ಮಾಡ್ತಿರೋ ದಿನ ಇದು. ಯಾವಾಗಿಂದ ಇದು ನಿಜ ಆಗ್ಲಿ ಅಂತ ಆಸೆ ಪಡ್ತಿದ್ದೆ ಆಂಟಿ. ಕೊನೆಗೆ ಇವತ್ತು ನನಸಾಗ್ತಿದೆ. ಇನ್ನು ನನ್ನ ಮಿತ್ರ ಮಧ್ಯೆ ಯಾರೂ ಇರಲ್ಲ.
ಮಿತ್ರ ನನ್ ಮೇಲ್ ತೋರ್ಸೋ ಪ್ರೀತಿಗೆ ಅಡ್ಡ ಆಗಿ ಇನ್ಯಾರೂ ಬರಲ್ಲ. ನನ್ಗೆ ಮಿತ್ರ, ಮಿತ್ರಗ್ ನಾನು, ಅಷ್ಟೇ. ಇನ್ನೀ ಜನ್ಮಕ್ಕೆ ಅಷ್ಟ್ ಸಾಕು. ಹೋಗ್ಲಿ ಬಿಡು ಮನೀಷಾ, ನಿನ್ ನೋವನ್ನ ಆಸೆನ ಯಾವ್ದೋ ದೇವ್ರು ಕೇಳಿದಾನೆ ಅನ್ಸತ್ತೆ. ಅದಕ್ಕೆ ಇನ್ನು 3 ತಿಂಗಳಾದ್ಮೇಲೆ ನಡಿಬೇಕಾಗಿರೋ ಮಿರಾಕಲ್ 3 ತಿಂಗಳು ಮುಂಚೆನೆ ನಡೀತಿದೆ. ಅಂದ್ಮೇಲೆ ನಿನ್ ಪ್ರೀತಿ ಸ್ವಲ್ಪ ಸ್ಟ್ರಾಂಗ್. ಇದೇನೋ ಆಂಟಿ, ಅದ್ ನಿಮ್ಗೆ ಈಗ ಅರ್ಥ ಆಯ್ತಾ? ನನ್ ಪ್ರೀತಿ ಅಷ್ಟು ಸ್ಟ್ರಾಂಗ್ ಆಗಿದ್ದಕ್ಕೆ ಭಾಗ್ಯ ತನ್ನ ಆಕ್ಟಿಂಗ್ ಇಂದ ಎಲ್ಲರನ್ನೂ ತನ್ನ ಕಡೆ ಮಾಡ್ಕೊಂಡ್ರು. ಮಿತ್ರನ ತನ್ನ ಬುಟ್ಟಿಗೆ ಹಾಕೊಳ್ಳೋಕೆ ಟ್ರೈ ಮಾಡಿದ್ರು. ಕೊನೆಗೆ ಮಿತ್ರ ನನ್ಗೆ ಸಿಕ್ತಿರೋದು. ಇದೇ ನನ್ ಪ್ಯೂರ್ ಪ್ರೀತಿಗೆ ಎಕ್ಸಾಂಪಲ್ ಆಂಟಿ. ಎನಿಹೌ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಅದಕ್ಕೆ ಬರೋಕ್ಕೂ ಮೊದಲು ಈ ನಂದನ ಕುಟುಂಬದಲ್ಲಿ ಎಷ್ಟು ಜನ ಇದ್ವೋ ಅದ್ಗೆ ಹೋದ್ಮೇಲೂ ಕೂಡ ಅಷ್ಟೇ ಜನ ಇರ್ತೀವಿ. ಆದ್ರೆ ಅದಕ್ಕೆ ಬರಕ್ ಮುಂಚೆ ನಾವೆಲ್ಲ ಹೇಗಿದ್ವೋ ಅದ್ಗೆ ಹೋದ್ಮೇಲೆ ಮಾತ್ರ ನಾವೆಲ್ಲ ಖುಷಿಯಾಗಿರಲ್ಲ ಅಲ್ವಾ ಅಣ್ಣ? ಹೌದು ಸಂಜನಾ, ಅತ್ತಿಗೆ ಜೊತೆ ಎಲ್ರಿಗೂ ಒಂದು ಬಾಂಡಿಂಗ್ ಬೆಳೆದಿತ್ತು. ಅತ್ತಿಗೆ ಜೊತೆ ಬಿಡ್ಸೋಕಾಗದೇ ಇರೋ ಒಂದು ಬಂಧ ಬೆಳೆದಿತ್ತು. ಇನ್ಮೇಲೆ ಅತ್ತಿಗೆ ಮನೇಲಿರಲ್ಲ ಅಂದರೆ ಮನ್ಸಿಗೆ ಯಾಕೋ ಆ ಸತ್ಯನ ಒಪ್ಕೊಳ್ಳೋದಿಕ್ಕಾಗ್ತಾ ಇಲ್ಲ. ಆದ್ರೆ ಏನ್ ಮಾಡೋದಣ್ಣ, ನಮ್ಗೆಲ್ಲ ಗೊತ್ತಿದ್ರು ಕೂಡ ನಾವ್ ಹೀಗೆ ಅತ್ತಿಗೆನ ಬಿಟ್ಕೊಡ್ಬೇಕಾ? ನಿರ್ಧಾರ ತಗೊಳ್ಳೋ ಅವಕಾಶನೇ ನಮ್ಗೆ ಯಾರಿಗೂ ಇಲ್ಲ ಅಂದಮೇಲೆ ಕೈ ಕಟ್ಟಿ ಕೂರೋದು ಬಿಟ್ಟು ಇನ್ನೇನು ಮಾಡೋಕ್ಕಾಗತ್ತೆ ಸಂಜನಾ? ಭಾಗ್ಯ ಹೊರಟು ಹೋದ್ರೆ ಈ ಮನೆಯೆಲ್ಲ ಬಿಕೋ ಅನ್ನುತ್ತಪ್ಪ. ಅವಳು ಹೋದ್ಮೇಲೆ ಅಜ್ಜಿ ಟ್ಯಾಬ್ಲೆಟ್ ತಗೊಂಡ್ರ ಅಂತ ಕೇಳೋರು ಯಾರೂ ಇರಲ್ಲ. ಮಾವ ನೀವು ಊಟ ಮಾಡಿದ್ರ ಅಂತ ನಿನ್ನ ಕೇಳೋರು ಯಾರು? ಯಾರಿಗೆ ಏನ್ ಬೇಕೋ ಅಂದ್ರೂ ಬರ್ತಿದ್ಲು. ಕೇಳೋ ಮೊದ್ಲೇ ಎಲ್ಲ ಮಾಡ್ತಿದ್ಲು. ಈಗ ಭಾಗ್ಯ ಹೊರಟೋದ್ರೆ ಭಾಗ್ಯ ಮಾತ್ರ ಹೋಗೋದಿಲ್ಲ, ಅವಳ ಜೊತೆಗೆ ಈ ಮನೆ ಸಂತೋಷ ಕೂಡ ಅವಳ ಜೊತೆಗೆ ಹೋಗ್ಬಿಡುತ್ತೆ. ಆ ವಿಷಯ ನೆನಪಾದಾಗ್ಲೆಲ್ಲ ಮನಸ್ಸಿಗೆ ಸೂಜಿ ತಗೊಂಡು ಚುಚ್ಚಿದಷ್ಟು ತುಂಬಾ ನೋವಾಗುತ್ತಮ್ಮ. ಆ ನೋವಿಗೆ ಯಾವ ಔಷಧಿ ಅಂತನೋ ಗೊತ್ತಿಲ್ಲ. ನೋವು ಅನುಭವಿಸ್ತಾ ಇರೋದನ್ನ ಬಿಟ್ಟು ನಮಗ್ ಬೇರೆ ದಾರಿ ಇಲ್ಲ. ಏನ್ ಯೋಚನೆ ಮಾಡ್ತಿದ್ಯಾ ಭಾಗ್ಯ? ಬಾಂಬ್ ತಗೊಂಡಿರೋ ನಿರ್ಧಾರ ತಪ್ಪು ಅನ್ನಿಸ್ತಿದೆ ಅಲ್ವಾ? ಅವ್ರ ಅರ್ಥ ಇಲ್ದಿರೋ ಯೋಚನೆ ಮಾಡ್ತಾರೆ ಅಂತ ಅವ್ರ ಮೇಲೆ ನಿನ್ನ ಕೋಪ ಬಂದಿದೆ ಅಲ್ವಾ? ಬಾಂಬ್ ತಗೊಂಡಿರೋ ನಿರ್ಧಾರ ತಪ್ಪೋ ಸರಿನೋ ನಂಗೆ ಗೊತ್ತಿಲ್ಲ ಭಾಗ್ಯ. ನನಗೆ ಗೊತ್ತಿರೋದು ಒಂದೇ, ತನ್ನ ಮಗಂಗೆ ಏನಾಗುತ್ತೋ ಅಂತ ಪ್ರತಿ ಕ್ಷಣ ಹೆದರಿರ್ತಾರೆ. ತನ್ನ ಮಗಂಗೆ ಏನಾಗಬಾರ್ದು ಅಂತ ಚಿಂತೆ ಮಾಡ್ತಿರ್ತಾರೆ. ಈಗಲೂ ಕೂಡ ಆ ಭಯದಲ್ಲೇ ತಗೊಂಡಿರೋ ನಿರ್ಧಾರ ಇದು. ಭಾಗ್ಯ, ನನಗೆ ಅಪಾಯ ಇದೆ ಅನ್ನೋ ಭಯಕ್ಕೆ ನಿನ್ನ ಕರ್ಕೊಂಡು ಬಂದು ನನಗೆ ಮದುವೆ ಮಾಡಿದ್ರು. ಆಗ ತನ್ನ ಸ್ವಾರ್ಥಕ್ಕೋಸ್ಕರನೇ ಆ ಕೆಲಸ ಮಾಡಿದ್ದು. ಯಾಕಂದ್ರೆ ಆಗ ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ರು, ನಿನ್ನ ಬಗ್ಗೆ ಒಂದ್ ಸ್ವಲ್ಪನೂ ಯೋಚನೆ ಮಾಡಲಿಲ್ಲ. ಆದ್ರೆ ಈಗ ನನ್ನ ಸೊಸೆ ಕೂಡ ಚೆನ್ನಾಗಿರ್ಲಿ, ನನ್ನ ಸೊಸೆಗೆ ಏನೂ ಆಗ್ಬಾರ್ದು, ನನ್ನ ಮಗನಿಂದಾಗಿ ನನ್ನ ಸೊಸೆ ಪ್ರಾಣ ಕಳ್ಕೋಬಾರ್ದು ಅಂತ ಮಗನ ಬಗ್ಗೆ ಎಷ್ಟು ಯೋಚನೆ ಮಾಡ್ತಿದ್ದಾರೋ ಸೊಸೆ ಬಗ್ಗೆನೂ ಕೂಡ ಅಷ್ಟೇ ಯೋಚನೆ ಮಾಡ್ತಿದ್ದಾರೆ. ಅವ್ರ ದೃಷ್ಟಿಯಲ್ಲಿ ಅವ್ರು ನಿನಗೆ ಒಳ್ಳೇದು ಮಾಡ್ತಿದ್ದಾರೆ. ನಿನ್ನ ಸಂತೋಷಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿರೋ ಹಾಗೆ.
ಮಾಮ್ ಮಾಡಿರೋ ಕೆಲಸ ನಿಂಗೆ ಇಷ್ಟ ಇಲ್ಲದೆ ಇರ್ಬೋದು, ಅವ್ರು ತಗೊಂಡಿರೋ ನಿರ್ಧಾರದ ಮೇಲೆ ನಿನಗೆ ಗೌರವ ಇಲ್ಲದೆ ಇರ್ಬೋದು. ಅವ್ರನ್ನ ಮಾತ್ರ ದ್ವೇಷಿಸ್ಬೇಡ ಭಾಗ್ಯ. ಒಂದ್ ನಿಮಿಷ ಮಿತ್ರ ಅವ್ರೆ. ಅತ್ತೆ ತಗೊಂಡಿರೋ ನಿರ್ಧಾರ ಸರಿನಾ ತಪ್ಪಾ ಅನ್ನೋದನ್ನ ಬಿಡಿ. ನಿಮ್ಮ ಅಭಿಪ್ರಾಯ ಏನು? ಒಂದು ಕಡೆ ನನಗೆ ಜನ್ಮ ಕೊಟ್ಟಿರೋ ತಾಯಿ, ಒಂದು ಕಡೆ ನಾನು ತಾಳಿ ಕಟ್ಟಿರೋ ಹೆಂಡತಿ. ನಾನು ಯಾವ ಕಡೆ ಕಾಲಿಟ್ರು ಇನ್ನೊಬ್ರಿಗೆ ಅನ್ಯಾಯ ಆಗುತ್ತೆ. ಕೊಟ್ಟಿರೋ ಮಾತನ್ನ ಉಳ್ಸೋಕ್ ಬದುಕ್ಲೋ ಅಥವಾ ಕಟ್ಟಿರೋ ತಾಳಿಗೆ ಗೌರವ ಕೊಡ್ಲೋ, ಎರಡೂ ಬದಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀನಿ. ಒಬ್ರಿಗೆ ನ್ಯಾಯ ಕೊಟ್ರೆ ಇನ್ನೊಬ್ರಿಗೆಲ್ಲಿ ಅನ್ಯಾಯ ಆಗತ್ತೆ ಅನ್ನೋ ಭಯದಲ್ಲಿ ಒಳೊಳಗೆ ಸಂಕಟ ಪಡ್ತಿದ್ದೀನಿ. ಎರಡು ರೀತಿಯ ಆಲೋಚನೆಗಳ ಮಧ್ಯೆ ಮನಸ್ಸು ಸಿಕ್ಕಾಕೊಂಡು ಸಾಯ್ತಿದೆ ಭಾಗ್ಯ. ಯಾರ ಬಗ್ಗೆ ಯೋಚನೆ ಮಾಡಬೇಕು, ಯಾರ ಕಡೆ ಹೆಜ್ಜೆ ಇಡ್ಲಿ ಅಂತ ಗೊತ್ತಾಗ್ತಿರೋ ಪರಿಸ್ಥಿತಿಲಿ ಹುಣ್ಣಿಗೆನೆ ನಿಂತು ಹೋಗ್ತಿದೆ ಭಾಗ್ಯ. ನನ್ನ ಹೃದಯ ಹೊರಕ್ಕಾಗ್ದಿರೋಷ್ಟು ಭಾರ ಹೊರ್ತಿದೆ. ನನ್ನ ಮನಸ್ಸಲ್ಲಿ ತಡೆಯೋಕ್ಕಾಗ್ದಿರೋಷ್ಟು ನೋವು ಅನುಭವಿಸ್ತಾ ಇದ್ದೀನಿ. ಗಂಡ್ಸಲ್ವಾ, ಅದಕ್ಕೆ ಅದನ್ನ ಹೊರಗೆ ಹೋಗಕ್ಕಾಗ್ತಿಲ್ಲ. ಮುಚ್ಚಿಡೋಕ್ಕೂ ಆಗದೆ ಉಸಿರಾಡಕ್ಕಾಗ್ದಿರೋಷ್ಟು ಹಿಂಸೆ ಆಗ್ತಿದೆ. ಅದಕ್ಕೆ ತಪ್ಪು ಸರಿ ಬಗ್ಗೆ ಯೋಚನೆ ಮಾಡೋಕ್ಕಾಗ್ತಿಲ್ಲ. ಭಾಗ್ಯ, ಭಾಗ್ಯ, ಏನಾಯ್ತು? ಅಕ್ಕ, ಏನ್ ಯೋಚನೆ ಮಾಡ್ತಿದ್ಯಾ ಅಕ್ಕ? ಏನಿಲ್ಲ ಜಾನು. ನೀನೇನ್ ಯೋಚಿಸ್ತಾ ಇದೆಯೋ ನನಗೆ ಗೊತ್ತಿಲ್ಲ, ಆದ್ರೆ ನನಗ್ ಮಾತ್ರ ನೂರಾರು ಯೋಚನೆಗಳಿಂದ ತಲೆ ಸಿಡ್ದು ಹೋಗ್ತಾ ಇದೆ. ನೂರಾರು ಭಾವನೆಗಳಿಂದ ಮನಸ್ಸು ತುಂಬಾ ಒದ್ದಾಡ್ತಾ ಇದೆ. ಜಾನು, ಯಾವ್ದೇನಾಗ್ಬೇಕು ಅಂತಿರುತ್ತೋ ಅದಾಗೇ ಆಗತ್ತೆ. ನಾವ್ ಕಣ್ಣೀರ್ ಹಾಕೋದ್ರಿಂದ, ನೋವಿಂದ ಒದ್ದಾಡೋದ್ರಿಂದ ನಮ್ ಹಣೆ ಬರ ಬದ್ಲಾಗಲ್ಲ. ನಮ್ ಕೈಯಲ್ಲಿರೋ ಗೆರೆನ ನಮಗ್ ಬೇಕಾದ ಹಾಗೆ ಬರ್ಕೊಳಕ್ಕಾಗಲ್ಲ.
ನೀನೇನು ಚಿಂತೆ ಮಾಡ್ದೆ ಹೋಗ್ ಮಲ್ಗು. ಮನಸ್ಸಂತೂ ಯೋಚನೆ ಬೆಂಕಿನಲ್ಲಿ ಸುಡ್ತಾ ಇರೋ ಹಾಗಿದ್ಯಕ್ಕ. ಯಾವ ಚಿಂತೆನೂ ಇಲ್ದೆ ಹೇಗ್ ಮಲ್ಕೊಳ್ಳಿ ಹೇಳು? ತಾತ ಏನ್ ಹೇಳ್ತಾ ಇದ್ರು ನೆನ್ಪಿದ್ಯಾ? ನನ್ ಮೊಮ್ಮಕ್ಕಳಿಬ್ರಿಗೂ ಒಳ್ಳೆ ಸಂಬಂಧನ ತಗೊಂಬರ್ಬೇಕು, ಒಳ್ಳೆ ಹುಡುಗರ್ನ ನೋಡಿ ಮದ್ವೆ ಮಾಡ್ಬೇಕು, ಒಳ್ಳೆ ಕುಟುಂಬಕ್ಕೆ ಸೊಸೆಯಾಗಿ ಕಳಿಸ್ಬೇಕು ಅಂತ ಇದ್ರು. ನೀನು ಭಾವನ್ನ ಮದ್ವೆ ಆದಾಗ ತಾತನ ಆಸೆ ಈಡೇರ್ತು ಅನ್ಕೊಂಡೆ. ತಾತ ಇಷ್ಟಪಟ್ಟ ಹಾಗೆ ಒಳ್ಳೆ ಹುಡುಗನ್ನ ಮದ್ವೆ ಮಾಡ್ಕೊಂಡೆ ಅಂತ ಸಂತೋಷ ಪಟ್ಟೆ. ಇಷ್ಟು ದೊಡ್ಡ ಕುಟುಂಬಕ್ಕೆ ನೀನು ಸೊಸೆಯಾದೆ ಅಂತ ಸಂಭ್ರಮ ಪಟ್ಟೆ. ಆದ್ರೆ ಸಂಭ್ರಮ ಒಂದೇ ದಿನದಲ್ಲಿ ಮುಗ್ದೋದ ಹಾಗೆ ಭಾವಂಗೆ ನಿಂಗೆ ಏರ್ಪಟ್ಟ ಮದ್ವೆ ಸಂಬಂಧ ಕೂಡ ಇಷ್ಟು ಬೇಗ ಮುಗ್ದು ಹೋಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಕ್ಕ. ಕೆಲವು ಸಂಬಂಧ ಎಷ್ಟು ಬೇಡ ಅಂದ್ರೂ ಅದು ಬಿಟ್ಟು ಹೋಗಲ್ಲ. ಇನ್ ಕೆಲವು ಸಂಬಂಧನ ಎಷ್ಟು ಹಿಡ್ದಿಡೋಕ್ ನೋಡಿದ್ರು ಅದು ಉಳಿಯಲ್ಲ. ನಮ್ಮಿಬ್ರ ಸಂಬಂಧ ಕೂಡ ಹಾಗೆ ಇರ್ಬೇಕು ಜಾನು. ಒಂದ್ ಕನ್ಸಿನ ಹಾಗೆ, ಅಲೆ ಹಾಗೆ ಬಂದು ಮಾಯ ಆಗೋ ಬಂಧ ಇದು. ಇನ್ಮುಂದೆ ಇದು ಶಾಶ್ವತವಾಗಿ ಉಳಿಯುತ್ತೆ ಅನ್ನೋ ನಂಬಿಕೆ ನನಗ್ ಕೂಡ ಬರ್ತಿಲ್ಲ. ಹಾಗನ್ಬೇಡ ಅಕ್ಕ. ನೀನ್ ಭಾವನ್ನ ಎಷ್ಟು ಪ್ರೀತಿಸ್ತೆ ಅಂತ ನನಗ್ ಗೊತ್ತು. ಅವರೇ ನಿನ್ ಸರ್ವಸ್ವ ಅನ್ಕೊಂಡಿದ್ಯಾ ಅಂತ ನನಗ್ ಗೊತ್ತು. ನಿನ್ ಮನ್ಸಿನ ಪ್ರತಿ ಕಣದಲ್ಲೂ ಅವರನ್ನೇ ತುಂಬಿಸ್ಕೊಂಡಿದ್ಯಾ ಅಂತ ನನಗ್ ಗೊತ್ತು. ಅಂತ ವ್ಯಕ್ತಿ ಜೊತೆ ಸಂಬಂಧನ ಕಡ್ದು ಪ್ರೀತಿನ ಕಳ್ಕೊಂಡು ಒಂಟಿಯಾಗಿ ನೀನ್ ಬದುಕಕ್ಕಾಗಲ್ಲಕ್ಕ. ಅವ್ರ ಜೊತೆ ಜೋಡಿಯಾಗಿ ಬದುಕೋ ಅದೃಷ್ಟ ನಂಗೆ ಇಲ್ದಿದ್ರೆ ಒಂಟಿಯಾಗಿ ಬದುಕೋ ದಾರಿನೇ ಹಿಡಿಬೇಕಲ್ಲ ಜಾನು. ಅಕ್ಕ, ನಿನ್ ಬಗ್ಗೆ ನಿನಗ್ ಗೊತ್ತಿಲ್ಲ. ನಿನಗ್ ಯಾವುದೇ ಸಮಸ್ಯೆ ಬಂದ್ರು ನೀನು ಅದಕ್ಕೆ ಪರಿಹಾರನ ಹುಡುಕ್ಬಲ್ಲೆ. ನಿನ್ ಜೀವನದಲ್ಲೇ ಬಂದಿರೋ ತುಂಬಾ ದೊಡ್ಡ ಸಮಸ್ಯೆ ಇದು. ಇದಕ್ಕೂ ನೀನು ಪರಿಹಾರನ ಖಂಡಿತವಾಗ್ಲೂ ಹುಡುಕ್ತೀಯ. ಏನೋ ಜಾನು, ಏನ್ ಮಾಡ್ಬೇಕು, ಯಾವ ದಾರಿಲಿ ಹೋಗ್ಬೇಕು ಅಂತ ನಂಗೆ ಕೂಡ ಅರ್ಥ ಆಗ್ತಿಲ್ಲ. ಅಕ್ಕ, ಯಾವ ವಿಷಯನಾದ್ರೂ ಹಠ ಹಿಡಿದು ಸಾಧಿಸ್ಬೇಕು ಅನ್ಕೊಳ್ಳೋ ನೀನು ಈ ವಿಷಯನ ಅಷ್ಟು ಸುಲಭವಾಗಿ ಬಿಡಬಾರ್ದು. ಒಂದ್ಸಲ ಯೋಚನೆ ಮಾಡು. ಖಂಡಿತವಾಗ್ಲೂ ನಿನಗೆ ಯಾವುದೋ ಒಂದು ಉಪಾಯ ಸಿಕ್ಕೇ ಸಿಗತ್ತೆ. ಏನಕ್ಕ, ಏನ್ ನೋಡ್ತಾ ಇದ್ಯಾ? ನನ್ ಫೋನ್ ಜಾನು, ನಾನೊಬ್ರ ಹತ್ರ ಮಾತಾಡ್ಬೇಕು. ಅಕ್ಕ, ತಗೋ ನಿನ್ ಫೋನ್. ಹಲೋ ಡಾಕ್ಟರ್, ನಿಮ್ ಜೊತೆ ಅರ್ಜೆಂಟಾಗಿ ಮಾತಾಡ್ಬೇಕು. ಅದೇನಂದ್ರೆ ಆಂಟಿ, ಇನ್ನೂ ರೆಡಿ ಆಗಿಲ್ವಾ? ಆಯ್ತು ಮನೀಷಾ, ಜಸ್ಟ್ 2 minutes. ಏನು ಮುಖ ಹೊಳಿತಿದೆ, ಉತ್ಸಾಹ ಪೀಕಲ್ಲಿರೋ ಹಾಗೆ ಕಾಣಿಸ್ತಿದೆ. ಏನ್ ವಿಷಯ? ನನ್ನ ಉತ್ಸಾಹಕ್ಕೆ, ಸಂತೋಷಕ್ಕೆ ಕಾರಣ ಏನು ಅಂತ ನಿಮ್ ಕೂಡ ಗೊತ್ತಲ್ವಾ ಆಂಟಿ? ಅಫ್ಕೋರ್ಸ್, ಯಾಕೆ ಗೊತ್ತಿಲ್ಲ. ಎಷ್ಟು ವರ್ಷದಿಂದನೋ ನೀನ್ ಕಾಣ್ತಿರೋ ಒಂದ್ ಕಣ್ಸು ಇವತ್ತು ನನ್ಸಾಗ್ತಿದ್ಯಲ್ಲ. ಹೌದಾಂಟಿ, ಇವತ್ ಭಾಗ್ಯಂಗೆ ಮಿತ್ರಂಗೆ ಡಿವೋರ್ಸ್ ಆಗತ್ತೆ. ಮಿತ್ರ ಜೀವನದಿಂದ ಭಾಗ್ಯ ಶಾಶ್ವತವಾಗಿ ದೂರ ಆಗ್ತಾಳೆ. ಇನ್ನು ಮಿತ್ರ ಪಕ್ಕದಲ್ಲಿರೋ ಹೆಂಡತಿ ಪ್ಲೇಸ್ ಈ ಮನುಷ್ಯ ಫಿಲ್ ಮಾಡ್ತಾಳೆ. ಅದು ನೆನ್ಪಾದಾಗೆಲ್ಲ ಉತ್ಸಾಹ ನನ್ ಮನ್ಸಲ್ಲಿ ಉತ್ಸವ ನಡೆಸ್ತಿದೆ ಆಂಟಿ. ಯಾ ನಿನ್ನ ನೋಡ್ತಿದ್ರೆ ಅದು ಅರ್ಥ ಆಗ್ತಿದೆ.
ತ್ರಿವಿಕ್ರಮ, ಏನಾದ್ರೂ ಮಾಡೋ. ಭಾಗ್ಯಂಗೆ ಮಿತ್ರ ಡಿವೋರ್ಸ್ ಕೊಡದೇ ಇರೋ ಹಾಗೆ ಏನಾದ್ರೂ ಒಂದು ಉಪಾಯ ಯೋಚನೆ ಮಾಡೋ. ಅವರಿಬ್ಬರು ಡಿವೋರ್ಸ್ನ ತಡೆಯುವಂತ ಶಕ್ತಿ ನನ್ನ ಕೈಯಲ್ಲಿದ್ದಿದ್ರೆ ಇಲ್ಲಿ ತನಕ ನಾನು ಕಾಯ್ತಾನೆ ಇರಲಿಲ್ಲ ಅಮ್ಮ. ನಾನು ತಡೆಯುವಂತ ಅವಕಾಶ ನನ್ನ ಕೈ ಜಾರ್ ಹೋಗಿದೆ. ಅದಕ್ಕೆ ಏನು ಮಾತಾಡಕ್ಕಾಗ್ದಿರೋ ಪರಿಸ್ಥಿತಿ ಬಂದಿದೆ. ಏನೋ ದೊಡ್ಡಪ್ಪ, ಇಂಥ ದಿನ ನಮಗೆ ಬರುತ್ತೆ ಅಂತ ಯಾವತ್ತೂ ಕೂಡ ಅಂದ್ಕೊಂಡಿರಲಿಲ್ಲ. ಈ ಪರಿಸ್ಥಿತಿನ ಹೇಗೆ ಫೇಸ್ ಮಾಡೋದು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಏನ್ ದೊಡ್ಡಪ್ಪ ಇದೆಲ್ಲ? ಎಲ್ಲ ಗೊತ್ತಿದ್ದು ನಾವೆಲ್ರೂ ಸೇರಿ ಅದ್ಕೆಗೆ ಅನ್ಯಾಯ ಮಾಡ್ತಾ ಇದೀವಿ. ನನ್ಗಿದೆಲ್ಲ ಇಷ್ಟ ಆಗ್ತಿಲ್ಲ ದೊಡ್ಡಪ್ಪ.